ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತಿದೆ. ಸಣ್ಣ ಬೆದರಿಕೆಗೆ ಬಗ್ಗಿ ಹೋಗುವ ಕೆಲಸಕ್ಕೆ ನರಕ ದರ್ಶನ ಮಾಡಿದ ಈ ಗ್ಯಾಂಗ್ಗೆ ಕಂಟಕಗಳು ಮೈ ತುಂಬಾ ಏರಿ ಬ್ರೇಕ್ ಡ್ಯಾನ್ಸ್ ಮಾಡ್ತಿವೆ. ಸಾವಿನ ಮನೆ ಸೇರಿಸಿದ ಬಳಿಕ ಬಿಟ್ಟು ಹೋದ ಆ ಫಿಂಗರ್ ಪ್ರಿಂಟ್ಗಳು ದರ್ಶನ್ ಅಂಡ್ ಪುಡಾಂಗ್ ತಂಡಕ್ಕೆ ತಳಮಳ ಸೃಷ್ಟಿ ಮಾಡಿವೆ. ಕೇಸ್ನಲ್ಲಿ ಸಾಕ್ಷಿಗಳ ಸಂಖ್ಯೆ ಡಬಲ್ ಸೆಂಚುರಿ ಹೊಡೆದಿದೆ. ನಿಮಗೆ ಪಟ್ಟಣಗೆರೆ ಶೆಡ್ಡು ನೆನಪಿರ್ಲೇಬೇಕು. ಇದೇ ಶೆಡ್ನಲ್ಲೇ ಆ ರೇಣುಕಾ ಸ್ವಾಮಿಯನ್ನ ದನಕ್ ಬಡ್ದ ಹಾಗೆ ಬಡ್ದು ಹೆಣ ಹಾಕಿದ ತಗಡು ಗ್ಯಾಂಗು ಕಬ್ಬಿಣದ ಸರಳಿನ ಹಿಂದೆ ಮುದ್ದೆ ಮುರಿತಾ ಇದೆ. ಪುಂಡರ ತಂಡ ಕಟ್ಕೊಂಡು ಪುಡಾಂಗ್ ಕೆಲಸ ಮಾಡಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಸೆರೆವಾಸದಲ್ಲಿ ಸಂಕಟಕ್ಕೆ ಬಿದ್ದು ವಿಕ್ಸ್ ಸಿಗದೆ ಜಂಡು ಬಾಂಬ್ ಹಾಡ್ತಿದೆ. ಇತ್ತ ಹೊರಗಡೆ ಪೊಲೀಸರ ತಂಡ ಬ್ಲಾಕ್ ಬಸ್ಟರ್ ತನಿಖೆ ಮಾಡ್ತಾ ಇದ್ದು ಬಹುದೊಡ್ಡ ಸಾಕ್ಷಿಗಳ ಸಂಗ್ರಹವನ್ನೇ ಮಾಡಿದ್ದು ಈ ಗ್ಯಾಂಗ್ಗೆ ಕಾನೂನಿನ ಖೆಡ್ಡ ತೋಡಿದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಎದುರಾದ ಫಿಂಗರ್ ಪ್ರಿಂಟ್ ಕಂಟಕ. ಕೊಲೆ ಕೇಸ್ನಲ್ಲಿ ಬಿಗ್ ಎವಿಡೆನ್ಸ್ ಆಗಲಿದೆ ಫಿಂಗರ್ ಪ್ರಿಂಟ್. ಯಾವುದೇ ಕ್ರೈಮ್ ಸೀನ್ನಲ್ಲಿ ಈ ಫಿಂಗರ್ ಪ್ರಿಂಟ್ ಬಿಗ್ ಎವಿಡೆನ್ಸ್. ರೇಣುಕಾ ಸ್ವಾಮಿಯ ಹೆಣ ಉರುಳಿಸಿದ ದರ್ಶನ್ ಅಂಡ್ ಗ್ಯಾಂಗ್ ಈಗ ಇದೇ ಉಗ್ರಿನ ಸುತ್ತಿನಲ್ಲಿ ವಿಲವಿಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಕೊಲೆ ಪ್ರಕರಣದಲ್ಲಿ ಫಿಂಗರ್ ಪ್ರಿಂಟ್ ಪ್ರಮುಖ ಸಾಕ್ಷ್ಯ ಕಲ್ಪಿಸಿದೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಸಿಕ್ಕಿದೆ. ರೇಣುಕಾ ಸ್ವಾಮಿ ಹತ್ಯೆಯಾದ ದಿನ ಆತ ಧರಿಸಿದ್ದ ಬಟ್ಟೆಗಳ ಮೇಲೆ ಫಿಂಗರ್ ಪ್ರಿಂಟ್ ಸಿಕ್ಕಿವೆ. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಲು ಬಳಸಿದ ವಸ್ತುಗಳ ಮೇಲೂ ಅದೇ ಗುರುತಿದೆ. ಜೊತೆಗೆ ಹತ್ಯೆ ಆರೋಪಿಗಳು ಧರಿಸಿದ್ದ ಬಟ್ಟೆಯ ಮೇಲೂ ಬೆರಳು ಮುದ್ರೆ ಸಾಕ್ಷಿಗೆ ಸೀಲ್ ಹೊಡೆದಿದೆ. ಜೊತೆಗೆ ರೇಣುಕಾ ಸ್ವಾಮಿಯ ಶವ ಇಟ್ಟಿದ್ದ ಸೆಕ್ಯೂರಿಟಿ ಗಾರ್ಡ್ ಕೊಠಡಿಯಲ್ಲೂ ಬೇಜಾನ್ ಫಿಂಗರ್ ಪ್ರಿಂಟ್ಗಳು ಸಿಕ್ಕಿವೆ. ಇನ್ನು ರೇಣುಕಾ ಸ್ವಾಮಿಯ ಮೃತದೇಹ ಸಾಗಾಟ ಮಾಡಿದ್ದ ವಾಹನ ಮತ್ತು ಶವ ವಿಲೇವಾರಿ ಮಾಡಿದ್ದ ಸ್ಥಳದಲ್ಲಿ ಫಿಂಗರ್ ಪ್ರಿಂಟ್ಗಳು ಕೊರಳು ಬಿಗಿ ಮಾಡ್ತಿದೆ. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಈ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. 10ಕ್ಕೂ ಹೆಚ್ಚು ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚಿಂಗ್ ಆಗಿದೆ. ಆರಂಭದಲ್ಲೇ ಫಿಂಗರ್ ಪ್ರಿಂಟ್ ಜಾಡು ಬೆನ್ನಹತ್ತಿದ ಪೊಲೀಸರಿಗೆ ವಿಧಿವಿಜ್ಞಾನ ಪ್ರಯೋಗಾಲಯ ಕೊಟ್ಟ ವರದಿ ಬಲ ನೀಡಿದೆ. ರೇಣುಕಾ ಹತ್ಯೆ ಕೇಸ್ 200ರ ಗಡಿ ದಾಟಿದ ಸಾಕ್ಷಿಗಳ ಸಂಖ್ಯೆ. ದರ್ಶನ್ಗೆ ಮತ್ತಷ್ಟು ಉರುಳಾಗ್ತಾ ಸಾಗಿದ ರೇಣುಕಾ ಕೇಸ್. ಅಲ್ಲಿ ಫಿಂಗರ್ ಪ್ರಿಂಟ್ ನಲ್ಲಿ ಲಾಕ್ ಆದ್ರೆ ಇಲ್ಲಿ ಪೊಲೀಸರ ಕ್ರೈಮ್ ಡೈರಿಗೆ ಮತ್ತಷ್ಟು ಸಾಕ್ಷಿಗಳ ಸಂಗ್ರಹವಾಗ್ತಾ ಇದೆ. ಹತ್ಯೆ ಕೇಸ್ನಲ್ಲಿ ಸಾಕ್ಷಿಗಳ ಸಂಖ್ಯೆ ಡಬಲ್ ಸೆಂಚುರಿ ಬಾರಿಸಿದೆ. ಪ್ರಕರಣ ಸಂಬಂಧ ಭೌತಿಕ, ತಾಂತ್ರಿಕ, ವೈಜ್ಞಾನಿಕ ಸಾಕ್ಷಿ ಸಂಗ್ರಹವಾಗಿದೆ. ಅಲ್ಲದೆ ಪ್ರತ್ಯಕ್ಷ, ಪರೋಕ್ಷ ಸಾಕ್ಷಿ ಹೊರತುಪಡಿಸಿ 200 ಗಡಿ ದಾಟಿದೆ. ಪ್ರಕರಣ ಸಂಬಂಧ ದಿನದಿಂದ ದಿನಕ್ಕೆ ಸಾಕ್ಷಿಗಳ ಸಂಖ್ಯೆ ಹೆಚ್ಚಾಗ್ತಿರೋದು ದರ್ಶನ್ಗೆ ದಿಗಿಲು ಶುರುವಾಗಿದೆ. ಒಟ್ಟಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರ ಸುತ್ತ ಸದ್ಯ ಸಮಸ್ಯೆಗಳ ಸರಮಾಲೆಗಳೇ ಸುತ್ತಕೊಂಡಿವೆ. ಯಾವ ದಿಕ್ಕಿನಲ್ಲಿ ಹುಡುಕಿದ್ರೂ ಪೊಲೀಸರಿಗೆ ಹತ್ಯೆಯ ಬಗ್ಗೆ ಒಂದಲ್ಲ ಒಂದು ಸಾಕ್ಷಿ ಸಿಗ್ತಾ ಇದೆ. ನವಗ್ರಹಗಳ ಮೊರೆ ಹೋದ್ರೂ ದಶಕಂಟಕ ಮಾತ್ರ ತಪ್ಪೋ ಹಾಗೆ ಕಾಣಿಸ್ತಿಲ್ಲ. ಸಂದೇಶ್ ಜೊತೆ ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.